ಮಗಳಿಗೆ ಎಕ್ಸಾಮ್ ಇತ್ತು ಅಂತ ಒಂದು ತಿಂಗಳು ಮುಂಚೆನೇ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹಾಲಿಡೇ ಹಾಕ್ಸ್ಬಿಟ್ಟಿದ್ದೆ. ಯಾಕೆಂದರೆ ಮಗಳು ಡ್ಯಾನ್ಸ್ ಕ್ಲಾಸ್ ಕಡೆ ಗಮನ ಕೊಟ್ಬಿಟ್ರಂತೂ ಓದೋರ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ. ಸೊ ನಾನು ಹಂಗೂ ಹಿಂಗೂ ಮಾಡಿಬಿಟ್ಟು ನಮ್ಮ ಸಂಗೆ ನೈಸ್ ಹೊಡೆದ್ಬಿಟ್ಟು ಒಂದು ತಿಂಗಳು ಡ್ಯಾನ್ಸ್ ಕ್ಲಾಸ್ಗೆ ಹಾಲಿಡೇ ಹಾಕ್ಸ್ಬಿಟ್ಟಿದ್ದೆ. ಒಂದು ತಿಂಗಳು ಆದಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ಮೇಲೆ ಅಂತೂ ಹಂಸಂತೂ ಫುಲ್ ಖುಷಿಯಾಗಿದ್ಲು. ಅದ್ರ ಜೊತೆಗೆ ಸ್ವಲ್ಪ ಸುಸ್ತು ಕೂಡ ಆಗಿದ್ಲು, ಯಾಕೆಂದರೆ ತುಂಬ ದಿನ ಆಗಿತ್ತಲ್ವ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು. ಹಾಗೆ ಪಕ್ಕದಲ್ಲಿ ರೋಡಲ್ಲಿ ಹೊಸ್ದಾಗಿ ದೇವಸ್ಥಾನ ಓಪನ್ ಆಗಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ಮತ್ತು ಮಕ್ಕಳು ಎಲ್ಲರೂ ಹೋದ್ವು. ಅಲ್ಲಿ ನೋಡಿದ್ರೆ ನಿಜಕ್ಕೂ ಹೇಳಬೇಕಂದ್ರೆ ಚಿಕ್ಕದಾಗಿದ್ರು, ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಹೊಸ್ದಾಗಿ ಓಪನ್ ಆಗಿತ್ತು, ಇನ್ನೂ ಒಂದು ತಿಂಗಳಾಗಿದೆ ಅಂತ ಹೇಳಿದ್ರು. ಇಲ್ಲಿ ಬಂದುಬಿಟ್ಟು ಶನಿ ಮಹಾತ್ಮ, ಗಣಪತಿ, ಆಂಜನೇಯ, ಈಶ್ವರ ಮತ್ತು ನಾಗರಕಲ್ಲು, ಸಾಯಿಬಾಬಾ, ಚಾಮುಂಡೇಶ್ವರಿ, ಲಕ್ಷ್ಮಿ, ಸರಸ್ವತಿ ಇಷ್ಟು ದೇವ್ರುಗಳ್ನು ಒಂದೇ ಕಡೆಗೆ ಪ್ರತಿಷ್ಠಾಪನೆ ಮಾಡಿದರು. ಹೇಳ್ಬೇಕಂತಂದರೆ ಯಾವ ದೇವ್ರಿಗೆ ಹೋದ್ರೂ ಎಲ್ಲ ದೇವ್ರನ್ನೂ ಒಂದು ರೌಂಡ್ ನೋಡ್ಕೊಂಬರ್ಬೋದು ಅಂತ ಹೇಳ್ತಾರಲ್ಲ, ಹಾಗೆ ಒಂದು ದೇವ್ರಿಗೆ ಹೋದರೆ ಎಲ್ಲ ದೇವ್ರನ್ನೂ ಒಂದು ರೌಂಡ್ ನೋಡ್ಕೊಂಬರ್ಬೋದು. ಪ್ರತಿಷ್ಠಾಪನೆ ಮಾಡಿರೋದು ನೋಡಿ ನಂಗೆ ನಿಜಕ್ಕೂ ಹೇಳಬೇಕಂದ್ರೆ ತುಂಬಾ ಹ್ಯಾಪಿ ಆಯಿತು. ನನಗೆ ಶನಿವಾರ ಬಂತು ಅಂದರೆ ಆಂಜನೇಯ ಸ್ವಾಮಿ ಮತ್ತು ಶನಿ ಮಹಾತ್ಮ ಮತ್ತು ನಾಗರಕಲ್ಲು ನಾನು ತುಂಬ ಪುಷ್ಸೋ ದೇವ್ರುಗಳು. ಈ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅನ್ನೋದು ನನ್ನ ಆಸೆ. ಒಂದೇ ಕಡೆ ಇದ್ದರೆ ನಂಗೆ ತುಂಬ ಖುಷಿ ಆಗೋದು ಅಂತ ತುಂಬ ಸಲ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊತಾ ಇದ್ದೆ. ಸೊ ಹಾಗಾಗಿ ಬನ್ನಿ, ಇಲ್ಲೇ ಇದೆ ದೇವಸ್ಥಾನ, ನೋಡ್ಕೊಂಬರೋಣ, ನಿಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದರು. ನನ್ನ ಫ್ರೆಂಡಿಗೆ ಮೋಸ್ಟ್ಲಿ ನನಗೆ ಗೊತ್ತಾಗಿದೆ ಅನಿಸುತ್ತೆ ನನಗೆ ದೇವಸ್ಥಾನಕ್ಕೆ ಈ ಥರ ಎಲ್ಲ ಹೋಗ್ಬೇಕಂದ್ರೆ ತುಂಬ ಇಷ್ಟ ಅನ್ನೋದು. ಸೊ ಅವರು ಬಂದುಬಿಟ್ಟು ಹೇಳಿದ್ದಕ್ಕೆ ನಾನು ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲೇ ಕೂತಿದ್ದು. ಕರೆಕ್ಟ್ ಟೈಮ್ಗೆ ಹೋಗಿದ್ದು, ಕರೆಕ್ಟ್ ಟೈಮ್ಗೆ ಪೂಜೆ ಕೂಡ ಮಾಡ್ತಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಸೆಲ್ಫಿ ಮತ್ತು ಫೋಟೋಸ್ ವಿಡಿಯೋ ಅಂತ ಮಾಡಿಕೊಂಡು ಬಂದೆ ನಾನು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ಮೇಲೆ ಅಪ್ಪು ಮತ್ತು ಹಂಸನು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಮ್ಮರ್ ಹಾಲಿಡೇಸ್ಗೆ ಅಂತ ಅಂದ್ಬಿಟ್ಟು ಓದ್ಕೊಳ್ಳೋದು ಬರ್ಕೊಳ್ಳೋದು ಇದ್ದೇ ಇರುತ್ತಲ್ಲ. ಸೊ ಬೆಳಗ್ಗಿಂದ ಆಟ ಆಡೋದು, ಸಂಜೆ ಮೇಲೆ ಓದ್ಕೊಳ್ಳೋದು ಬರ್ಕೊಳ್ಳೋದು, ಇದನ್ನೆಲ್ಲ ಮುಗಿಸ್ಕೊಂಡು ಊಟನೂ ಕೂಡ ಮಾಡಿದ್ವು. ಊಟ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ವಾಕ್ ಕೂಡ ಹೊರಟು. ನಾವು ಸುಮ್ಮನೆ ವಾಕ್ ಹೋಗೋರಲ್ಲ, ಅಪ್ಪು ಮತ್ತು ಹಂಸನ ವಾಕ್ ಕರ್ಕೊಂಡು ಹೋದರೆ ಅಲ್ಲಿ ಏನಾದರೂ ಒಂದು ಸ್ಕೆಚ್ ಹಾಕಿರ್ತಾರೆ. ಸೊ ಅಪ್ಪುಗೆ ಹಂಸಂಗೆಲ್ಲೇ ಆಲ್ರೆಡಿ ಬಟ್ಟೆ ಇತ್ತು ಹೊಸದು, ಅಪ್ಪುಗೆ ಇರಲಿಲ್ಲ ಅಂತಂದ್ಬಿಟ್ಟು ಅಪ್ಪುಗೆ ತೊಗೊಳ್ಳೋಣ ಅಂತ ಹೋದು. ಆದರೆ ಹಂಸ ನಂಗೂ ಬೇಕು ಅಂತ ಹಠ ಹಿಡಿದ್ಲು. ಎಷ್ಟು ಹೇಳಿದ್ರು ಅವಳು ಕೇಳಲ್ಲ, ಬೇಜಾರಾಗ್ತಾಳೆ ಅಂದ್ಬಿಟ್ಟು ಅವ್ರ ಅಪ್ಪಾಜಿ ಆಯಿತು ಓಕೆ ಅವಳಿಗೂ ತೊಗೊಂಡ್ಬಿಡು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಓಕೆ ನಿಂಗೆ ಯಾವ್ದು ಬೇಕು ತಗೋ ಅಂದಿದ್ದಕ್ಕೆ ಅವಳು ಸ್ಕರ್ಟ್ ಬೇಕು ಅಂತ ಹೇಳಿದ್ಲು. ಸರಿ ಸ್ಕರ್ಟ್ ಬೇಕು ಅಂದಿದ್ದ ತಕ್ಷಣ ಸ್ಕರ್ಟೇ ನೋಡಿ ಕೊಡಿಸ್ದೆ, ಚೆನ್ನಾಗಿರೋದೊಂದು ಸ್ಕರ್ಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಅದೆಲ್ಲ ಮುಗಿಸ್ಕೊಂಡು ಬರ್ತಾ ದಾರಿಲಿ ಐಸ್ ಕ್ರೀಮ್ ಅವ್ರಿಗೆ ಬೇಕೇ ಬೇಕು. ನಮ್ಮ ಮನೆ ದಾರಿಲಿ ಐಸ್ ಕ್ರೀಮ್ ಪಕ್ಕ ಫಿಕ್ಸ್ ಆಗಿರುತ್ತೆ. ಸೊ ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ರೋಡಲ್ಲಿ ನೋಡಿ ಈ ಥರ ಅವತಾರಗಳನ್ನ ಹಾಡ್ಕೊಂಡು ಹೊರಟಿದ್ದಾರೆ. ಸೊ ನಮ್ಮ ವಾಕ್ ಇದೇ ಥರ ಇರುತ್ತೆ ಯಾವಾಗ್ಲೂ.